ನಿಮ್ಮ ದೇಹದ ಈ ಭಾಗದಲ್ಲಿ ಮಚ್ಚೆ ಇದೆಯಾ? ಹಾಗಿದ್ರೆ ಅದೃಷ್ಟದ ಜೊತೆಗೆ ಧನಯೋಗ ಪ್ರಾಪ್ತಿಯಾಗುವುದು ಖಂಡಿತ. ಪ್ರತಿಯೊಬ್ಬರ ದೇಹ ಅಥವಾ ಮುಖದ ಮೇಲೆ ಹಾಗೆಯೇ ಅನೇಕ ಭಾಗಗಳ ಮೇಲೆ ಮಚ್ಚೆ ಇರ್ತದೆ. ವೈಜ್ಞಾನಿಕವಾಗಿ ಮಚ್ಚೆಗಳು ನಮ್ಮ ಚರ್ಮದಲ್ಲಿರುವ ಜೀವಕೋಶಗಳ ಗುಂಪು ಎನ್ನಲಾಗ್ತದೆ. ಇದು ಒಂದು ಭಾಗದಲ್ಲಿ ನಿಂತಿರ್ತದೆ. ವಿಜ್ಞಾನದ ಪ್ರಕಾರ ಇದನ್ನು ಮೆಲನೋಸೈಟ್ಸ್ ಎಂದು ಕರೆಯಲಾಗ್ತದೆ. ಆದರೆ ಜ್ಯೋತಿಷ್ಯದಲ್ಲಿ ಈ ಮಚ್ಚೆಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ. ಇವುಗಳು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತದೆ. ಅಲ್ಲದೆ ಈ ಮಚ್ಚೆಗಳು ನಮ್ಮ ವ್ಯಕ್ತಿತ್ವವನ್ನು ತಿಳಿಸ್ತದೆ. ಹಾಗಾದರೆ ದೇಹದ ಯಾವ ಭಾಗದಲ್ಲಿನ ಮಚ್ಚೆ ಯಾವ ಅರ್ಥವನ್ನು ಹೇಳ್ತದೆ, ಅದರ ಹಿಂದೆ ಏನೆಲ್ಲ ರಹಸ್ಯವಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ, ಹಣೆಯ ಮೇಲೆ ಮಚ್ಚೆ ಇರುವುದು ಬಹಳ ಒಳ್ಳೆಯ ಸಂಕೇತ ಎನ್ನಲಾಗ್ತದೆ. ಇದು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಹೆಚ್ಚಿಸ್ತದೆ. ಅದರಲ್ಲೂ ನಿಮ್ಮ ಹಣೆಯ ಮಧ್ಯೆ ಮಚ್ಚೆ ಇದ್ದರೆ ಅದು ಸಮೃದ್ಧಿಯ ಜೊತೆಗೆ ಬುದ್ಧಿವಂತಿಕೆಯ ಸಂಕೇತವೆಂದು ಪರಿಗಣಿಸಲಾಗ್ತದೆ. ಹಾಗೆಯೇ ನಿಮ್ಮ ಹಣೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಅದು ನಿಮ್ಮ ವ್ಯಾಪಾರ ಮತ್ತು ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಫಲಗಳನ್ನು ನೀಡ್ತದೆ. ಹಾಗೆಯೇ ನೀವು ಉತ್ತಮ ಸಂಗಾತಿ ಎನ್ನುವುದರ ಸಂಕೇತ ಸಹ ಹೌದು. ಹಾಗೆಯೇ ಎಡಭಾಗದಲ್ಲಿದ್ದರೆ ಅದನ್ನು ಜೀವನದಲ್ಲಿ ದುರಾದೃಷ್ಟವನ್ನು ತರ್ತದೆ ಎಂದು ಹೇಳಲಾಗ್ತದೆ. ಇನ್ನು ನಿಮ್ಮ ತುಟಿಗಳ ಬಳಿ ಮಚ್ಚೆ ಇದ್ದರೆ ಯಾವಾಗಲೂ ನೀವು ಪ್ರಗತಿಯನ್ನು ಪಡೆಯಬೇಕು ಎಂದು ಬಯಸ್ತೀರಿ. ಅದರಲ್ಲೂ ನಿಮ್ಮ ಮೇಲಿನ ತುಟಿಯ ಬಲ ಅಥವಾ ಎಡಮೂಲೆಯಲ್ಲಿ ಮಚ್ಚೆ ಇದ್ದರೆ ನೀವು ಎಂದಿಗೂ ಆಹಾರದ ಕೊರತೆಯನ್ನು ಅನುಭವಿಸುವುದಿಲ್ಲ ಎಂದರ್ಥ. ನಿಮ್ಮ ತುಟಿಗಳ ಮೇಲೆಯೇ ಮಚ್ಚೆ ಇದ್ದರೆ ನೀವು ಆರೋಗ್ಯದ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ತುಟಿಗಳ ಕೆಳಗೆ ಮಚ್ಚೆ ಇದ್ದರೆ ನೀವು ನಟನೆ ಮತ್ತು ನಾಟಕೀಯ ಕಲೆಗಳಲ್ಲಿ ಅದೃಷ್ಟ ಪಡಿತೀರಿ. ಮತ್ತೆ ಕೆಲವರಿಗೆ ಗಲ್ಲದ ಮೇಲೆ ಮಚ್ಚೆ ಇರ್ತದೆ. ಇದು ಅವರ ಸೌಂದರ್ಯವನ್ನೇ ಹೆಚ್ಚಿಸ್ತದೆ. ಆದರೆ ಇವರು ಬಹಳ ಹಠಮಾರಿಗಳು ಎನ್ನಲಾಗ್ತದೆ. ಹಾಗೆಯೇ ಬಲಗಲ್ಲದ ಮೇಲಿರುವ ಮಚ್ಚೆಯು ರಾಜತಾಂತ್ರಿಕ ಸ್ವಭಾವದ ಸಂಕೇತವಾಗಿದ್ದು, ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಎಲ್ಲವನ್ನೂ ಸುಲಭವಾಗಿ ಕಲಿಯುವ ಗುಣ ಇವರಿಗೆ ಇರುತ್ತದೆ. ಇನ್ನು ಕೆನ್ನೆಯ ಮೇಲೆ ಮಚ್ಚೆ ಇದ್ದರೆ ಅವರು ಬಹಳ ಪ್ರಾಮಾಣಿಕರು ಎಂದು ಹೇಳಲಾಗ್ತದೆ. ಹಾಗೆಯೇ ಬಹಳಷ್ಟು ಬುದ್ಧಿವಂತರು ಎಂದು ಸಹ ಹೇಳಲಾಗ್ತದೆ. ಇವರು ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಬಲ ಕೆನ್ನೆಯ ಮೇಲೆ ಮಚ್ಚೆ ಇದ್ದರೆ ಕುಟುಂಬವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಆದರೆ ಎಡಭಾಗದಲ್ಲಿ ಇದ್ದರೆ ನಿಮಗೆ ಹೆಮ್ಮೆ ಜಾಸ್ತಿ ಇರ್ತದೆ. ಇನ್ನು ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಿಮ್ಮ ಮಚ್ಚೆಯು ಹೊಕ್ಕುಳ ಬಳಿ ಇದ್ದರೆ ಅದು ಬಹಳ ಶುಭ ಎನ್ನಲಾಗ್ತದೆ. ಮಚ್ಚೆ ಮಹಿಳೆಯ ಹೊಟ್ಟೆಯ ಬಲಭಾಗದಲ್ಲಿದ್ದರೆ ಮಹಿಳೆಯರು ಆರ್ಥಿಕವಾಗಿ ಉತ್ತಮ ಜೀವನವನ್ನು ಪಡೀತಾರೆ. ಹಾಗೆಯೇ ಎಡಭಾಗದಲ್ಲಿದ್ದರೆ ಅಸೂಯೆಯ ಗುಣ ಹೊಂದಿರ್ತಾರೆ. ಹಾಗೆಯೇ ಮೂಗಿನ ಮೇಲೆ ಮಚ್ಚೆ ಇದ್ದವರು ಸ್ವಾಭಿಮಾನಿಗಳು ಎನ್ನಲಾಗ್ತದೆ. ಅಲ್ಲದೆ ತುಂಬ ಪ್ರಾಮಾಣಿಕವಾಗಿ ಹಾಗೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಮೂಗಿನ ತುದಿಯಲ್ಲಿ ಮಚ್ಚೆ ಇದೆ ಎಂದರೆ ತುಂಬ ಸಣ್ಣ ಮನಸ್ಸಿನ ಗುಣವನ್ನು ಹೊಂದಿರ್ತಾರೆ. ಮೂಗಿನ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಭಾವನಾತ್ಮಕ ಮತ್ತು ಲೈಂಗಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ. ಇನ್ನು ಬಲಪಾದದಲ್ಲಿ ನಿಮಗೆ ಮಚ್ಚೆ ಇದ್ದರೆ ವೈವಾಹಿಕ ಜೀವನದಲ್ಲಿ ಸಂತೋಷ ಇರ್ತದೆ ಎನ್ನುವ ನಂಬಿಕೆ ಇದೆ. ನಿಮ್ಮ ಕುಟುಂಬ ಜೀವನದಲ್ಲಿ ಎಂದಿಗೂ ಯಾವುದಕ್ಕೂ ಕೊರತೆ ಆಗುವುದಿಲ್ಲ. ಆದರೆ ಮಚ್ಚೆ ಎಡಭಾಗದಲ್ಲಿ ಇದ್ದರೆ ಆರ್ಥಿಕ ತೊಂದರೆಗಳು ಮತ್ತು ಸಂಗಾತಿಯೊಂದಿಗಿನ ಸಮಸ್ಯೆಗಳು ಕಾಡುತ್ತದೆ. ಹಾಗೆಯೇ ಅಪರೂಪದಲ್ಲಿ ಕೆಲವರಿಗೆ ಎದೆಯ ಪ್ರದೇಶದಲ್ಲಿ ಮಚ್ಚೆ ಇರ್ತದೆ. ಈ ರೀತಿ ಮಚ್ಚೆ ಇದ್ದರೆ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇರ್ತದೆ. ಹಾಗೆಯೇ ಎಡಭಾಗದಲ್ಲಿ ಇದ್ದರೆ ಶಕ್ತಿಶಾಲಿ ಗುಣ ಅವರದ್ದು ಎನ್ಬೋದು. ಇನ್ನು ಕೈಗಳ ಮೇಲೆ ಮಚ್ಚೆ ಇರುವುದು ಬಹಳ ಸಾಮಾನ್ಯ. ಆದರೆ ನಿಮ್ಮ ಬಲಗೈಯಲ್ಲಿ ಮಚ್ಚೆ ಇದ್ದರೆ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಪೂರ್ಣಗೊಳಿಸುವ ಗುಣ ಇರ್ತದೆ. ಹಾಗೆಯೇ ಎಡಭಾಗದಲ್ಲಿದ್ದರೆ ನೀವು ಬೇಗ ಶ್ರೀಮಂತರಾಗುತ್ತೀರಿ ಎಂದರ್ಥ. ಹೀಗೆ ದೇಹದ ಮೇಲೆ ಇರುವ ಮಚ್ಚೆಯು ಶುಭ ಮತ್ತು ಅಶುಭ ಫಲಗಳನ್ನು ನೀಡ್ತದೆ ಎಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅಂತೆಯೇ ಮಚ್ಚೆಯ ಬಣ್ಣವು ಶುಭ ಮತ್ತು ಅಶುಭ ಫಲಿತಾಂಶಗಳ ಬಗ್ಗೆ ಮಾಹಿತಿಯನ್ನು ನೀಡ್ತದೆ.